ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನಗಳ ಆದಮೇಲೆ ವ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ನಮ್ಮ ಗಂಡ ಜೊತೆ. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ ನಾವು ಮಾಡುವಂಥ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತೋರಿಸುತ್ತೆ. ಲಾಸ್ಟ್ ವೀಕು ಆಸ್ಕ್ ಮೀ ಕ್ವಶನ್ ಹಾಕಿದ್ದು, ಅದರಲ್ಲಿ ನಮಗೆ ಸಾವಿರಾರು ಮೆಸೇಜ್ ಎಲ್ಲ ಬಂದಿದೆ. ಅದರಲ್ಲಿ ಸ್ವಲ್ಪ ಮೆಸೇಜ್ನ ನಾವು ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನೀವು ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡೋ ಟೈಮ್. ಅದರಲ್ಲಿ ತುಂಬ ಜನ ಮೆಸೇಜ್ ಒಂದೇ, ಏನಂತ ಶಿವರೇ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಇಷ್ಟೇ ಕೇಳಿರೋದು. 100ಗೆ 90% ಮೆಸೇಜ್ ಬರೀ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳಿದ್ದೀರಾ. ಸೊ ಇದನ್ನ ನಾವು ಹೇಳ್ಬೇಕಂದ್ರೆ ನೀವು ಈ ವಿಡಿಯೋ ಪೂರ್ತಿ ನೋಡಬೇಕು. ಸೊ ತುಂಬ ಖುಷಿಯಾಗಿದೆ ಏನಂತ ಅಂದರೆ ತುಂಬ ಸಾವಿರಾರು ಜನ ರೆಸ್ಪಾನ್ಸಸ್ ಕಳಿಸಿದ್ದೀರಾ. ಸೊ ಅದರಲ್ಲಿ ಸೆಲೆಕ್ಟೆಡ್ ಮಾತ್ರ ನಾವು ಆನ್ಸರ್ ಮಾಡೋದಕ್ಕೆ ಸಾಧ್ಯ. ಸೊ ಅಂದರೆ ತುಂಬ ಜನ ಕೇಳಿರೋ ಕ್ವಶನ್ಸೇ ಕೇಳಿರ್ತೀರಾ. ಸೊ ಅದರಿಂದ ಅದರಲ್ಲಿ ಒಂದೊಂದೇ ಕ್ವಶನ್ಸ್ನ ನಾವು ಆಯ್ಕೆ ಮಾಡ್ಕೊಂಡು ನೋಟ್ ಮಾಡಿ ಇಟ್ಟಿದ್ದೀವಿ. ಬಿಕಾಸ್ 100 ಜನ ಒಂದೇ ಮೆಸೇಜ್ ಹಾಕಿರ್ತಾರೆ, ನಿಮ್ದು ಯಾವ ಊರು ಅಂತ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ 500 ಜನ ಒಂದೇ ಮೆಸೇಜ್ ಇರುತ್ತೆ. ಸೊ ಆ ಥರ ಕೆಲವೊಂದು ಮೆಸೇಜ್ಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಒಬ್ಬರು ನಿಮ್ಮದು ಯಾವ ಊರು ಅಂತ ಕೇಳಿದ್ದಾರೆ. ಶಿವ ಅನ್ನೋರು. ಓಕೆನಾ. ನಮ್ಮದು ಕುಣಿಗಲ್ಲು, ನನ್ನ ಮದುವೆ ಆಗಿರೋ ಗಂಡ ಅವರ ಊರು ಹಾಸನ್ನು. ಸೊ ನೆಕ್ಸ್ಟ್ ಕ್ವಶನ್ನು, ನಿಮ್ಮದು ಮದುವೆ ಆಗಿದ್ದು ಎಲ್ಲಿ ಮತ್ತು ಯಾವ ಕನ್ವೆನ್ಷನ್ ಹಾಲಲ್ಲಿ ಮದುವೆ ಆದ್ರಿ ಅಂತ ಕೇಳಿದ್ದಾರೆ. ಹೇಳಿ ನೀವೇ. ನಮ್ಮದು ಮದುವೆ ಆಗಿದ್ದು ಹೆಬ್ಬೂರಲ್ಲಿ, ನಮ್ಮೂರು. ಮತ್ತು ನಾವು ಮದುವೆ ಆದಂತಹ ಕನ್ವೆನ್ಷನ್ ಹಾಲ್ ಬಂದು ಗಾಯತ್ರಿ ಪ್ಯಾಲೇಸ್ ಅಂತ. ಸೊ ನೆಕ್ಸ್ಟು ಮದುವೆ ಹೇಗಾಯಿತು ಅಂತ ಕೇಳಿದ್ದಾರೆ. ಅವ್ರ ಹೆಸರು ಹೇಳಿ. ಅವ್ರ ಹೆಸರು ಶ್ರೀಧರ್ ಅಂತ. ಸೊ ಮದುವೆ ಹೇಗಾಯಿತು ಅಂತ ಕೇಳಿದ್ದಾರೆ. ಮದುವೆ ಮಾತ್ರ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗೆ ತುಂಬ ಚೆನ್ನಾಗಾಯಿತು. ನಮಗಂತೂ 200% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮ್ಮ ಮದುವೆ ಆಗಿದ್ದು. ಸೊ ಮದುವೆ ತುಂಬ ಚೆನ್ನಾಗಾಯಿತು. ಸೊ ನೆಕ್ಸ್ಟ್ ಒಬ್ಬರು ಹೇಮಾ ಅನ್ನೋರು. ಹೇಮಾ 9708 ಅಂತ. ಸೊ ರಿಸೆಪ್ಷನ್ ಡ್ರೆಸ್ ಎಲ್ಲಿ ತಗೊಂಡ್ರಿ ಅಕ್ಕ ಅಂತ ನಂದಿನಿ ಕೇಳಿದ್ದಾರೆ. ಸೊ ನಾವು ರಿಸೆಪ್ಷನ್ ಡ್ರೆಸ್ ಬಂದು ಇಲ್ಲಿ ಚಂದನ್ ಬೈ ರೆಂಟ್ ಸ್ಟುಡಿಯೋದಲ್ಲಿ ರಿಸೆಪ್ಷನ್ ಡ್ರೆಸ್ನ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದು. ರೆಂಟ್ ಯುವರ್ ಲುಕ್ ಅಂತ. ಸೊ ಅವ್ರ ಹತ್ರ ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿದೆ. ನಾನು ಅವ್ರ ಪೇಜ್ನ ಮೆನ್ಷನ್ ಕೂಡ ಮಾಡಿರ್ತೀನಿ, ಒನ್ಸ್ ಅವ್ರ ಪೇಜ್ನ ವಿಸಿಟ್ ಮಾಡಿ. ಸೊ ನಿಮಗೂ ಯಾರಿಗಾದ್ರೂ ರಿಸೆಪ್ಷನ್ಗೆ ಡ್ರೆಸ್ ಬೇಕು ಅಂದರೆ, ರಿಸೆಪ್ಷನ್ಗೆ ಅಂತ ಏನಿಲ್ಲ, ಸೊ ಯಾವುದೇ ರೀತಿ ಫಂಕ್ಷನ್ಸ್ ಆಗಿರ್ಬೋದು, ಏನೇ ಇರ್ಬೋದು, ಸೊ ಅದಕ್ಕೆ ನಿಮ್ಗೆ ಏನಾದರೂ ರೆಂಟ್ಗೆ ಡ್ರೆಸ್ ಬೇಕು ಅಂತ ಅಂದರೆ ನಾವು ಅವ್ರ ಪೇಜ್ನ ಮೆನ್ಷನ್ ಮಾಡಿದ್ದೀವಿ, ಹೋಗಿ ವಿಸಿಟ್ ಮಾಡಿ ನೋಡಿ. ಸೊ ನೆಕ್ಸ್ಟು ಚಾರ್ಲಿ ಅನ್ನೋರು 1 ವರ್ಡ್ ಅಬೌಟ್ ಯುವರ್ ಮ್ಯಾರೇಜ್ ಅಂತ ಕೇಳಿದ್ದಾರೆ. ಸೊ ನಮ್ಮ ಮ್ಯಾರೇಜ್ನ 1 ವರ್ಡಲ್ಲಿ ಹೇಳಬೇಕು ಅಂದರೆ ಆಗೋದೇ ಇಲ್ಲ, ಬಟ್ ಹೇಳಲೇಬೇಕಾದ್ರಿಂದ ನೀವು ಕೇಳಿರೋದ್ರಿಂದ ಮೆಮೊರೇಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾಕೆ ಇಷ್ಟು ಬೇಗ ಮದುವೆ ಆದ್ರಿ, ಇದು ತುಂಬ ಜನ ಕೇಳಿದ್ರಿ. ಅದನ್ನ ಯಾರು ಕೇಳಿರೋದು? ಸೊ ನಮಗೂ ಅಖಿಲ್ ಅಂತ. ಸೊ ನಮಗೂ ಇಷ್ಟು ಬೇಗ ಮದುವೆ ಆಗೋ ಪ್ಲ್ಯಾನ್ ಇರಲಿಲ್ಲ. ಸೊ ರೀಸೆಂಟಾಗಿ ನಮ್ಮ ತಂದೆ ಕೂಡ ಎಕ್ಸ್ಪೈರ್ ಆಗ್ತಾರೆ. ಸೊ 1 ವರ್ಷದಲ್ಲೇ ಮದುವೆ ಆಗಬೇಕಾಗಿ ಬರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಸಜೆಷನ್ ಏನಂದರೆ ಬೇಗ ಮದುವೆ ಆಗ್ಬಿಡ್ಬೇಕಪ್ಪ. ಸೊ ನೆಕ್ಸ್ಟ್ ಶೋಭಿತಾ ಅನ್ನೋರು ನಿಮ್ಮ ಮದುವೆ ಕಾರ್ಡ್ ತೋರಿಸಿ ಅಂತ ಕೇಳಿದ್ದಾರೆ. ನನ್ನ ವಿಡಿಯೋ ಎಂಡಲ್ಲಿ ಮದುವೆ ಕಾರ್ಡ್ ಖಂಡಿತ ತೋರಿಸ್ತೀನಿ. ನೆಕ್ಸ್ಟು ರಾಕಿ ಬಾಯ್ 1122 ಅನ್ನೋರು, ಅಕ್ಕ ನಿಮ್ಮ ಮದುವೆ ಬಟ್ಟೆ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ಕೇಳಿದ್ದಾರೆ. ಸೊ ನಾವು ಹೇಳೋದಕ್ಕೆ ಆಗಲ್ಲ, ಯಾಕೆಂದರೆ ತುಂಬ ಕಡೆ ಪರ್ಚೇಸ್ ಮಾಡಿದ್ದೀವಿ. ಬಟ್ ಮೇಜರ್ ಜಾಸ್ತಿ ಎಲ್ಲಿ ತಗೊಳ್ಳೋದಿತ್ತು, ಎಲ್ಲಿ ತಗೋಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ ಚಿಕ್ಕಪೇಟೆಯಲ್ಲಿ ಮತ್ತು ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಾವು ತುಂಬ ಪರ್ಚೇಸ್ ಮಾಡಿದ್ದು ಕೂಡ ಕಮರ್ಷಿಯಲ್ ಸ್ಟ್ರೀಟು ಚಿಕ್ಕಪೇಟೆಯಲ್ಲಿ ತಗೊಂಡಿರೋದು. ನೆಕ್ಸ್ಟು ಯಾದವ್ ಅನ್ನೋರು, ಅಕ್ಕ ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಹೇಳಿ ಅಕ್ಕ ಅಂತ ಕೇಳಿದ್ದಾರೆ. ಹೇಳಲ್ಲ, ನಾನೇನು ಹಾಕ್ತೀನಿ ಅಂದರೆ ಆ್ಯಕ್ಚುಲಿ ನಾನು
ಏನ್ ಹಾಕ್ತೀನಿ ಶಿವರೇ? ನೀನೇನು ಹಾಕೋದು ನಾನು ನೋಡೇ ಇಲ್ಲ. ಇಲ್ಲ ಹಾಕ್ತೀನಿ, ಸುಳ್ಳು ಹೇಳ್ತಿದ್ದಾರೆ. ಇಲ್ಲ, ಲೋಟಸ್ ಕ್ರೀಮ್ ಅಂತ ಈಗ ರೀಸೆಂಟಾಗಿ ನಾನು ಕ್ರೀಮ್ ಹಾಕ್ತಾ ಇರೋದು ಮಾರ್ನಿಂಗ್. ಅದು ಬಿಟ್ಟರೆ ಲೋಟಸ್ದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ತುಂಬ ರೇರಾಗಿ ಫೇಸ್ ವಾಶ್ ಹಾಕೋದು. ಫೇಸ್ಗೆ ಸೋಪು ಇನ್ನೊಂದು ಮತ್ತೊಂದೆಲ್ಲ ಏನೂ ಹಾಕಲ್ಲ. ಆ ಫೇಸ್ ವಾಶು ತುಂಬ ವೀಕ್ಲಿ 2 times ಅನ್ನೋ ರೀತಿಲಿ ಹಾಕ್ತೀನಿ. ಅದು ಬಿಟ್ಟರೆ ಕ್ರೀಮ್ನ ಎಲ್ಲೋ ಈಚೆ ಹೋಗ್ಬೇಕು ಅಂದಾಗ ಅಷ್ಟೇ ಆ ಕ್ರೀಮ್ನ ಹಾಕೊಳ್ತೀನಿ. ಅದು ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ಸ್ಕಿನ್ ಕೇರ್. ಕಲ್ಪನಾ ಗಂಗಾಧರ್ ಅನ್ನೋರು ನಿಮ್ದು ಲವ್ ಮ್ಯಾರೇಜ್ ಆದ್ರೆ ಸ್ಟೋರಿ ವ್ಲಾಗ್ ಮಾಡಿ ಪ್ಲೀಸ್ ಸಿಸ್ ಅಂತ ಕೇಳಿದ್ದಾರೆ. ಇದನ್ನ ತುಂಬಾ ಜನ ಮೆಸೇಜ್ ಮಾಡಿದ್ದೀರಾ ಸ್ಟೋರಿ ವ್ಲಾಗ್ ಮಾಡಿ ಅಂತ. ಸಾರಿ, ಸ್ಟೋರಿ ವ್ಲಾಗ್ ಅಂತೀನಿ, ಲವ್ ಸ್ಟೋರಿನ ಅಥವಾ ಏನು ಹೇಗೆ ನಿಮ್ದು ಅಂತೆಲ್ಲ ಕೇಳಿದ್ದೀರಾ. ಅದು ನಮ್ದು ಲವ್ ಸ್ಟೋರಿನ ಅರೇಂಜ್ ಮ್ಯಾರೇಜಾ ಅಂತ, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ನಾನು ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಲಾಸ್ಟ್ ಅಂದ್ರೆ ಮಿಡಲ್ ಅಲ್ಲೇ ಎಲ್ಲೋ ಆಡ್ ಮಾಡ್ತೀನಿ, ನೋಡ್ತಾ ಇರಿ ವಿಡಿಯೋ ಫುಲ್ಲು. ಹಾಗಂದ್ಬಿಟ್ಟು ಡೈರೆಕ್ಟ್ ಆಗಿ ಲಾಸ್ಟ್ಗೆ ಸ್ಕಿಪ್ ಮಾಡ್ಬಿಟ್ಟಿರಾ. ಅದ್ರದ್ದೊಂದು ವ್ಲಾಗ್ ನಾವು ಖಂಡಿತ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಮಾಡ್ತೀವಿ. ಸಿಂಚನಾ ಹರೀಶ್ ಅನ್ನೋರು ನಿಮ್ಮ ಹುಡುಗ ಇದಾರಲ್ಲ ಅವ್ರಿಗೆ ನಿಮ್ಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಿದ್ಲು ಅನ್ಸುತ್ತೆ, ಅವ್ರು ತುಂಬಾ ಚೆನ್ನಾಗಿದ್ದಾರೆ ಅಂತ. ನೀವೇ ವಿಡಿಯೋ ನೋಡ್ತಿದ್ದೀರಾ, ನಿಜ ಹೇಳಿ ನನ್ಗಿಂತ ಹುಡುಗಿ ಸಿಗ್ತಿದ್ರಾ? ಸಿಗ್ತಿರ್ಲಿಲ್ಲ, ಖಂಡಿತ ಸಿಗ್ತಿರ್ಲಿಲ್ಲ. ಎಷ್ಟು ಪುಣ್ಯ ಮಾಡಿದ್ದಾರೆ ಗೊತ್ತಾ. ಆ ಜೊತೆಲಿ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ನನ್ಗಿಂತ ಒಳ್ಳೆ ಹುಡುಗಿ ಸಿಗಕ್ಕಂತೂ ಸಾಧ್ಯನೇ ಇಲ್ಲ ಇವರಿಗೆ, ಅಲ್ವಾ? ಖಂಡಿತ, ಅದಕ್ಕೆ ಅಲ್ವಾ ಮದುವೆ ಆಗಿರೋದು. ನೆಕ್ಸ್ಟ್ ಅರುಣ್ ಅನ್ನೋರು, ನಿಮ್ಮದು ಮತ್ತು ನಿಮ್ಮ ಹಬ್ಬಿದು ಓಲ್ಡ್ ಪಿಕ್. ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಂದಿನಿ ಒಂದು ಪಿಕ್ ಹಾಕಿದ್ಲು, ಮೈ ಫೇವ್ರೆಟ್ ಪಿಕ್ ಅಂತ. ಅದನ್ನ ಮೇ ಬಿ ನೀವು ನೋಡಿಲ್ಲ ಅನ್ಸುತ್ತೆ. ಚಾಮುಂಡಿ ಹಿಲ್ಸ್ಗೆ ಹೋಗಿದ್ವಿ, ಅದೇ ನಮ್ಮ ಫೇವ್ರೆಟ್ ಪಿಕ್. ಅದೇ ನಮ್ಮ ಫೇವ್ರೆಟ್ ಪಿಕ್ ಬಿಕಾಸ್ ಅದು ಫಸ್ಟ್ ಪಿಕ್, ಅದಕ್ಕೆ ನಮಗೆ ತುಂಬಾ ಇಷ್ಟ. ನೆಕ್ಸ್ಟ್ ರಂಜು ಅನ್ನೋರು, ಇಷ್ಟು ದಿವಸ ಯಾಕೆ ನಿಮ್ಮ ಲವ್ನ ಮುಚ್ಚಿಟ್ಟಿದ್ರಿ? ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಈ ಕ್ವಶನ್ಗೂ ಕೂಡ ನಿಮಗೆ ಲಾಸ್ಟಲ್ಲಿ ಆನ್ಸರ್ ಮಾಡ್ತೀವಿ. ಯಾಕೆಂದರೆ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ನೀವು ಕೇಳಿರೋದಕ್ಕೆ ಲಾಸ್ಟಲ್ಲಿ ಹೇಳ್ತೀವಿ ಈ ಒಂದು ಕ್ವಶನ್ಗೆ ಆನ್ಸರ್. ವೆಯ್ಟ್ ಮಾಡಿ. ನಾಗೇಶ್ ಅನ್ನೋರು, ನಿಮ್ಮ ಅಪ್ಪ ಇಲ್ವಾ ಅಂತ ಕೇಳಿದ್ದಾರೆ. ಆದ್ರೆ ನಮ್ಮ ಪಪ್ಪ ಬಂದು ಫೋಟೋಗೆಲ್ಲ ಬರೋದಿಲ್ಲ ಅವರು ಜಾಸ್ತಿ, ಆ ಕಾರಣಾಂತರದಿಂದ. ಸೊ ನಾವು ನಮ್ಮ ಪಪ್ಪ ಜೊತೆ ತುಂಬಾ ಕಡಿಮೆ ಫೋಟೋಸ್ ಎಲ್ಲ, ಗೊತ್ತಲ್ಲ ಹಳ್ಳಿ ಕಡೆ ಫೋಟೋಸ್ ಎಲ್ಲ ಅಂದ್ರೆ ನಮ್ಮ ಪಪ್ಪ ನನ್ನ ಪಾಪ ಅನ್ನತ್ತೆ, ಹೋಗು ಪಾಪ ಒಳ್ಳೆ ಫೋಟೋ ಅಂತ ಹಿಂಗಂತಾರೆ. ಸೊ ಅದರಿಂದ ಫೋಟೋಸ್ ಎಲ್ಲ ತುಂಬಾ ಕಡಿಮೆ ಅಪ್ಪ ಜೊತೆ. ಅವ್ರು ಅಲ್ಲೂ ಅಷ್ಟೇ. ನೀನ್ ರೀಲ್ಸ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ಯಾ, ಮೇ ಬಿ ನೋಡಿ. ಅದು ನಮ್ಮ ಅಪ್ಪ ಗೊತ್ತಿಲ್ದಂಗ್ ವಿಡಿಯೋ ಮಾಡಿರೋದು ನಾನು. ಈಗ ಅವರು ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಹಿಂಗ್ ಫೋನ್ ಇಟ್ಕೊಂಡು ಝೂಮ್ ಮಾಡಿ ನಮ್ಮ ಪಪ್ಪನ ತೋರಿಸಿದ್ದೀನಿ. ಅದ್ ಬಿಟ್ರೆ ನಮ್ದು ಮದ್ವೆ ಫೋಟೋಸು ಫ್ಯಾಮಿಲಿದು ಹಾಕ್ತೀನಿ ನೋಡಿ ಆಯ್ತಾ. ರಘು ಅನ್ನೋರು, ಹುಡುಗನ ಪರಿಚಯ ಹೇಗಾಯ್ತು ಅಂತ ಕೇಳಿದ್ದಾರೆ. ಅದೆಲ್ಲ ನೀವು ಲಾಸ್ಟ್ ಅಲ್ಲಿ ನೋಟ್ ಮಾಡ್ಬೇಕಿತ್ತು. ಓಕೆ, ಖಂಡಿತ ಲಾಸ್ಟಿಗೆ ಹೇಳ್ತೀನಿ. ಸಿಸ್, ನಿಮ್ಮ ಅತ್ತೆ ಮಾವ ಇಲ್ವಾ ಅಂತ ರಂಜಿತ್ ಅವ್ರು ಕೇಳಿದ್ದಾರೆ. ನಮ್ಮ ಅತ್ತೆ ಇದ್ದಾರೆ, ನನ್ಗಂತೂ ಸೀರಿಯಸ್ಲಿ ದೇವ್ರಂತ ಅತ್ತೆ ಸಿಕ್ಕಿದ್ದಾರೆ. ಅದಕ್ಕೆ ನಂಗೆ ತುಂಬಾ 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 ಖುಷಿ ಇದೆ. ಬಿಕಾಸ್ ಗಂಡ ಇಲ್ವಾ? ಇವ್ರಿಗಿಂತ ನಂಗೆ ನಮ್ಮ ಅತ್ತೆನೇ ತುಂಬಾ ಇಷ್ಟ. ನಿಜ ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವ್ರಂದ್ರೆ ನಂಗೆ ತುಂಬಾ ಇಷ್ಟ ಅಂಡ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಇವ್ರಿಗಿಂತ ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಆದ್ರೆ ನೆಕ್ಸ್ಟ್ ಇವರು ವಿನೋದ್ ಅನ್ನೋರು, ನಿಮ್ಮ ಮ್ಯಾರೇಜ್ ಶಾಪಿಂಗ್ ಬಿಲ್ ಎಷ್ಟಾಯಿತು? ರಿಸೆಪ್ಷನ್ ಸ್ಯಾರಿ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ. ನಮ್ಮ ಮ್ಯಾರೇಜ್ ಶಾಪಿಂಗ್ ಬಿಲ್ ಹೇಳಬೇಕು ಅಂದರೆ ನಿಜವಾಗ್ಲೂ ಸೀರಿಯಸ್ಲಿ ತುಂಬ ಆಯಿತು. ಯಾಕೆಂದರೆ ಎಷ್ಟೊಂದು ಜನ ಹೆಣ್ಮಕ್ಳಿಗೆ, ಅಕ್ಕ ತಂಗಿರಿಗೆ, ಅತ್ತೆಯರಿಗೆ, ಮಾವಂದ್ರಿಗೆ, ಹೆಚ್ಚಾಗಿ ನನಗೆ ಮದುವೆ ಚೆನ್ನಾಗಿ ಆಗಬೇಕು ಅನ್ನೋ ಆಸೆ ತುಂಬಾ ಇತ್ತು. ಅಂದ್ರೆ ಹಿಂಗೆ ಅಂದ್ರೆ ಪ್ರತಿಯೊಂದು ಶಾಸ್ತ್ರನೂ ಚೆನ್ನಾಗಿ ಮಾಡ್ಕೋಬೇಕು. ಬಿಕಾಸ್ ಲೈಫಲ್ಲಿ ಒಂದೇ ಸಲ ಮದುವೆ ಆಗೋದು, ಅದರಿಂದ ಪ್ರತಿಯೊಂದು ಶಾಸ್ತ್ರನೂ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಆಸೆ ನನಗಿತ್ತು. ಸೊ ನಾವು ಹೇಗೆ ಅನ್ಕೊಂಡಿದೆ ಅದೇ ಥರನೇ ಮದುವೆ ಎಲ್ಲ ಆಗಿದೆ. ಬಟ್ ಅಮೌಂಟ್ 4 to 5 ಆಗಿದೆ. ಬಟ್ ನಾವು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ 4 to 5 ಲ್ಯಾಕ್ ಏನ್ ಮದ್ವೆಗ? ದೊಡ್ಡ ಶಾಪಿಂಗ್ ಇಲ್ಲಪ್ಪ. ನಾನು ಶಾಕ್ ಇದ್ದೇನಪ್ಪ. ಮದ್ವೆಗೆ 4 ರಿಂದ 5 ಲಕ್ಷ ಯಾವ ಕಡೆಯಿಂದ ಅಂತ ಶಾಕ್ ಇಂದ ನೋಡ್ತಾ ಇದ್ದೀನಿ. ಆ ಶಾಪಿಂಗ್ 4 to 5 ಆಗಿದೆ ಅರೌಂಡ್. ಬಟ್ ಎಕ್ಸಾಕ್ಟ್ ಆಗಿ ನಾವ್ ಇಷ್ಟು ಅಂತ ನೋಡಿಲ್ಲ, ಯಾಕಂದ್ರೆ ಯಾರಿಗೂ ಲೆಕ್ಕ ಕೊಡೋ ಅಂದ್ರೆ ಎಲ್ಲರೂ ಒಂದ್ಸಲ ಹೋಗಿ ತೆಗ್ದಿರೋದು, ಅದರಿಂದ. ಮಂಜು ಅನ್ನೋರು, ನಿಮ್ದು ಎಷ್ಟು ವರ್ಷದ ಲವ್ ಸೀಸ್? ನಿಮ್ದು ಕ್ಯೂಟ್ ಅಂಡ್ ಪರ್ಫೆಕ್ಟ್ ಪೇರ್ ಅಂತ ಹೇಳಿದ್ದಾರೆ. ಓಕೆ, ಸಾರಿ ಸಡನ್ ಆಗಿ, ಯಾಕಂದ್ರೆ ಕ್ವಶನ್ ನೋಟ್ ಮಾಡ್ಕೊಂಡಿರೋದ್ರಿಂದ ಸೈಮಲ್ಟೇನಿಯಸ್ಲಿ ಆಗಿ ಹೇಳ್ತಾ ಇರೋದ್ರಿಂದ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಶಿವಾನಂದ್ ಅನ್ನೋರು,
ನಿಮ್ಮಿಬ್ಬರು ಫೋನಲ್ಲೂ ಏನಂತ ನೇಮ್ ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ದಾರೆ. ಸೊ ನಾನು ವೈಫ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ಅಂತೀರಿ ಶಿವು ಅವರೇ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಅವ್ರನ್ನ ಪ್ರೀತಿಯಿಂದ ಶಿವು ಅವರೇ ಅಂತಾನೆ ಕರೆದು ರೂಢಿಗೆ ಶಿವು ಅವರೇ ಅಂತಾನೆ ಇದೆ. ಬೇರೆ ಏನಾದರೂ ನೇಮ್ ಸೇವ್ ಮಾಡ್ಕೋಬೇಕಂತ ಇಷ್ಟ, ಆದರೆ ಬೇಡ ಸದ್ಯಕ್ಕೆ ಶಿವು ಅವರೇ ಅನ್ನೋದೇ ತುಂಬ ಚೆನ್ನಾಗಿದೆ ಪ್ರೀತಿಯಿಂದ. ಆ್ಯಂಡ್ ತುಂಬ ಜನ ಯೂನಿಕ್ ಆಗಿರ್ಬೇಕಲ್ಲ, ನನ್ನ ಫೋನಲ್ಲಿ ಶಿವು ಅವರೇ ಅಂತ ಇದೇ ಶಿವು ಅವರೇ ಅಂತ ಹಾಕೊಂಡಿದ್ಯಲ್ಲ ಅಂತ ಕೇಳ್ತಾರೆ. ಅದೇ ಹಸ್ಬೆಂಡ್ ಅಂತ ಹಾಕೊಂಡಿದ್ರೆ ನಾರ್ಮಲ್ ಆಗಿ ಯಜಮಾನಪ್ಪ ಅಂತಾರೆ. ಅಂದ್ರೆ ನಾನು ನಾರ್ಮಲ್ ಆಗಿ ವೈಫ್ ಅಂತ ಹಾಕೊಂಡಿರೋದಕ್ಕೆ ನನಗೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಹೌದು, ಅದೇ ಶಿವು ಅವರೇ ಅಂತ ಹಾಕೊಂಡು ಇದೇ ಪಕ್ಕದಲ್ಲಿ ಅವರೇ ಅಂತ ಬೇರೆ ಹಾಕೊಂಡಿದ್ಯಾ ಅಂತ ಕೇಳ್ತಾರಲ್ವಾ. ಸೊ ಆ ಕಾರಣಕ್ಕೆ ಬಟ್ ನಾನು ಮದ್ವೆಗೆ ಮುಂಚೆ ಕಂದ ಅಂತ ಹಾಕೊಂಡಿದ್ದೆ. ಮದ್ವೆ ಆದ್ಮೇಲೆ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀನಿ. ಸೊ ಹಂಗಾಗಿ ವೈಫ್ ಅಂತ ಇಲ್ಲ, ಹಾಕೊಂಡಿದ್ದೀನಿ. ನಾವು ಮದ್ವೆಗಿಂತ ಮುಂಚೆ ಹೇಗಿದ್ದೋ ಮದ್ವೆ ಆದ್ಮೇಲೆ ಹೇಗಿದ್ದೋ ಹಾಗೆ ಇರ್ತೀವಪ್ಪ, ನಾವಂತೂ ಚೇಂಜ್ ಆಗಲ್ಲ. ಸೊ ಇದೇ ರೀತಿ ತುಂಬಾ ಅಂದ್ರೆ ತುಂಬಾ ಕ್ವಶನ್ಸ್ ಕೇಳಿದ್ದೀರಾ. ಸೊ ಇವಾಗ ನಾವು ಕೆಲವು ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಟ್ಟಿದ್ದೀವಿ. ನಿಮ್ಗೆ ಲವ್ ಸ್ಟೋರಿದು ಅಂದ್ರೆ ಲವ್ ಸ್ಟೋರಿ ಅಂದ್ರೆ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂಡ್ ನೀವ್ ಎಲ್ಲಿ ಮೀಟ್ ಆಗಿದ್ದು ಅಂಡ್ ನಿಮ್ದು ಹೇಗ್ ಲವ್ ಸ್ಟಾರ್ಟ್ ಆಯ್ತು, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು, ಈ ತರ ಕ್ವಶನ್ಸ್ ಎಲ್ಲ ನಾವು ಹೈಡಲ್ಲೇ ಇದೆ. ಸೊ ಏನಂದ್ರೆ ಇದನ್ನೆಲ್ಲ ನಾವು ಹೇಳ್ಬೇಕು, ನೀವು ತಿಳ್ಕೋಬೇಕು ಅಂದ್ರೆ ನಮ್ಮ ಇದು ನೆಕ್ಸ್ಟ್ ಪಾರ್ಟ್ ಬ್ಲಾಗ್ ಅಲ್ಲಿ ನೀವು ನೋಡ್ಲೇಬೇಕು. ಏನಂತಂದ್ರೆ ಇದೇ ವಿಡಿಯೋದಲ್ಲೇ ನಾವು ಮಾಡ್ತಾ ಇದ್ದೋ, ಆದ್ರೆ ಫಸ್ಟ್ ಟೈಮ್ ನಮ್ಮ ಹುಡುಗ ಜೊತೆ ವಿಡಿಯೋ ಮಾಡ್ತಿರೋದಲ್ವಾ. ಸೊ ಒಂದು ಪಾರ್ಟ್ 1 ಪಾರ್ಟ್ 2 ತರ ಮಾಡೋಣ, ಯಾಕಂದ್ರೆ ಇದೇ ತುಂಬಾ ಲೆಂತ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತಾ ಇದೀವಿ. ಸೊ ನಿಮ್ಗೆ ಏನಾದ್ರೂ ನಮ್ಮ ಒಂದು ಏನು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಥವಾ ಎಲ್ಲಿ ಮೀಟ್ ಆಗಿದ್ದು, ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು, ಅಥವಾ ಮನೇಲಿ ನೋಡಿದ್ದ, ಮನೇಲಿ ಯಾರ ಕಡೆಯಿಂದ ನೋಡಿದ್ದು, ಎಲ್ಲ ನಿಮ್ಗೊಂದು ಇನ್ನೊಂದು ಬ್ಲಾಗ್ ಅಲ್ಲಿ ನಾನು ನಿಮಗೆ ಖಂಡಿತ ಹೇಳ್ತೀನಿ. ತುಂಬಾ ಹೇಳಕ್ ಆಗದೇ ಇರೋಷ್ಟು ಆನ್ಸರ್ ಮಾಡಕ್ ಇದಕ್ಕಿಂತ ಇನ್ನು ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಪಾರ್ಟ್ 2 ಬಂದು, ಬಿಕಾಸ್ ಯಾಕಂದ್ರೆ ಅದ್ರಲ್ಲಿ ತುಂಬಾ ಫನ್ನಿ ಆಗಿಲ್ಲ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಪೇಜ್ಗೆ, ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಂದಾನೆ ನಾವು ಇನ್ನು ಹೆಚ್ಚು ಬ್ಲಾಗ್ಸ್ ಮಾಡ್ತಾ ಇರ್ತೀವಿ. ಅಂಡ್ ಲವ್ ಯು ಆಲ್.